ಓಂ ಶಾಂತಿ ರೇ. ಓಂ ಶ್ರೀ ಗಣೇಶ ದೇವರು ಸ್ವರೂಪ ಗಜರಾಜ ಗಜಾನನ. ಇವರೇ ಆನೆಗಳು ನಿಮ್ಮ ಹೊಲ ಗದ್ದೆಗಳು ಬಾಳೆ ತೋಟ ತೆಂಗಿನ ಮರ ಹಾಳು ಮಾಡುತ್ತೆ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು, ಬೇಜಾರಾಗ್ತಾ ಇರ್ಬೋದು. ಆದರೆ ಇಲ್ಲಿ ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರದಲ್ಲಿ ನಾವು ಇವುಗಳ ಬಗ್ಗೆ ಎಲ್ಲ ಪಾಠ ಮಾಡ್ತೀವಿ. ಚಕ್ರಗಳಲ್ಲಿ ಬರುತ್ತೆ, ಮೂಲಾಧಾರ ಚಕ್ರದಲ್ಲಿ ಅಧಿಪತಿ ಗಣಾಧಿಪತಿ. ಇಲ್ಲಿ ಸಿದ್ಧಿಗಳು ಹೇಗೆ ಮಾಡ್ಕೊಳ್ಳೋದು ಅಂತ ನಾವು ಯೋಗ ಸಾಧನೆಯಲ್ಲಿ ಹೇಳ್ಕೊಡ್ತೀವಿ, ಕುಂಡಲಿನಿ ಸಾಧನೆ, ಯೋಗ ಸಾಧನೆ. ಆದರೆ ಇಲ್ಲಿ ಈಗ ಸಿದ್ಧಿಗಳು ಮಾಡ್ಕೊಳ್ಳೋದಂದರೆ ಬ್ರಹ್ಮಜ್ಞಾನ, ಬ್ರಹ್ಮವಿದ್ಯೆ. ಇದನ್ನು ಯೂಟ್ಯೂಬಲ್ಲಿ ನಾನು ಹೇಗೆ ಮಾಡ್ಕೊಳ್ಳೋದಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೂ ನೀವು ಅರ್ಥ ಮಾಡಿಕೊಂಡ್ರೆ, ಬುದ್ಧಿವಂತರಾದರೆ, ಸ್ವಲ್ಪ ಜ್ಞಾನ ಬ್ರೈನ್ ಉಪಯೋಗಿಸಿದ್ರೆ ನೀವು ಸಿದ್ಧಿಗಳು ಹೇಗೆ ಮಾಡ್ಕೊಳ್ಳೋದು ಅಂತ ಅರ್ಥ ಆಗುತ್ತೆ. ಈಗಾಗಲೇ ಪಾರ್ಟ್ 1 ನಾನು ಸ್ವಾಮಿ ಶರಣಂ ಸಿದ್ಧಿಶಕ್ತಿ ಪಾರ್ಟ್ 1 ಹಾಕಿದ್ದೀನಿ. ಯಾವ ರೀತಿ ಸಿದ್ಧಿ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಸ್ವಲ್ಪ ಮಟ್ಟಿಗೆ ನಿಮಗೆ. ಹಾಗೆ ಕೂರ್ಮ ಶಕ್ತಿ ಬಗ್ಗೆನೂ ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ರೀತಿ ವೀಡಿಯೋಗಳನ್ನು ಹಾಕಿದ್ದೀನಿ. ಆದರೆ ಅದ್ರ ಜೊತೆಗೆ ಆ ಚನ್ನಪ್ಪ ಭಟ್ರು ಯಕ್ಷಿಣಿ ವಿದ್ಯೆ ಹೇಗೆ ಮಾಡಿಕೊಂಡ್ರು ಸಿದ್ಧಿ, ಹಾಗೆ ಅವರು ಹೇಗೆ ಒಂದು ಅಯ್ಯಪ್ಪ ಸ್ವಾಮಿ ಸಿದ್ಧಿ, ಅದಕ್ಕೆ ಎಷ್ಟು ಮಾರ್ಕ್ಸು ನಂಬರ್ ಕೊಡ್ತಾಯಿದ್ದೀವಿ, ಈ ರೀತಿ ಒಂದು ಇರುತ್ತೆ. ಸ್ವಲ್ಪ ನಾನು ನಿಮಗೆ ಯೂಟ್ಯೂಬಲ್ಲಿ ಕೊಡ್ತಾಯಿದ್ದೀನಿ. ಆದರೆ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಸಿದ್ಧಿಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು. ಇಲ್ಲೆಲ್ಲ ಹೇಳ್ಕೊಡ್ತೀವಿ ಓಪನ್ ಆಗಿ. ಈಗೇನಪ್ಪ ಮ್ಯಾಟ್ರು ಅಂದರೆ, ಇಲ್ಲಿ ನೋಡಿ ಆನೆ ಗಜರಾಜ ವಿಘ್ನೇಶ್ವರನ ಸ್ವರೂಪ, ಮೂಲಾಧಾರ ಚಕ್ರದ ಅಧಿಪತಿ ಗಣಾಧಿಪತಿ ಶ್ರೀ ಗಣೇಶ. ಈಗ ರಾಮನಗರ ಲಕ್ಕೋಜನಹಳ್ಳಿ ಓಂ ಶ್ರೀ ಆದಿಶಕ್ತಿ ದೇವಾಲಯ ಸಂಸ್ಥಾಪಕರು ಹಾಗೂ ಮುಖ್ಯ ಅರ್ಚಕರು ಜಯಣ್ಣ ಅವ್ರ ಮಗ ರವಿ ಅರ್ಚಕರು. ಹಾಗೆ ನಮ್ಮ ಶಿಷ್ಯರು ಆನ್ಲೈನ್ ಕ್ಲಾಸಲ್ಲಿ ಅವರು ಶಿಷ್ಯರಾಗಿದ್ದಾರೆ. ಹಾಗೆ ಅಲ್ಲಿ 22ನೇ ತಾರೀಕು 11ನೇ ತಿಂಗಳು 2024 ಶ್ರೀಚಕ್ರ ಪ್ರತಿಷ್ಠಾಪನೆ ಕೂಡ ಮಾಡಿದ್ವಿ. ಅಲ್ಲಿ ಅಕ್ಕಪಕ್ಕ ಲಕ್ಕೋಜನಹಳ್ಳಿ ಅಕ್ಕಪಕ್ಕ ಆನೆಗಳು, ಬಾಳೆ ತೋಟ, ಇನ್ನೊಂದು ಮತ್ತೊಂದು ಕಬ್ಬಿನ ತೋಟ, ಗದ್ದೆಗಳು, ಇನ್ನೊಂದು ಮಾವಿನ ಗಿಡ, ಹೊಲಗಳು ಎಲ್ಲ ಅವುಗಳ ಮೇಲೆ ದಾಳಿ ಮಾಡಿ ತರಕಾರಿ ತಿಂದಾಕ್ತಾರೆ. ಅವರು ನನ್ನ ಹತ್ರ ಹೇಳಿದರು, ರವಿಯವರು, ಸುಮಾರು ಒಂದು 20 ದಿನ 30 ದಿನ ಹಿಂದೆ, ಒಂದು 15 ದಿನದ ಹಿಂದೆ. ಆಗ ನಾನು ಹೇಳಿದೆ, ಕೆಲವೆಲ್ಲ ಹೇಳಿಕೊಟ್ಟೆ ಅವ್ರಿಗೆ. ಯಾಕಂದರೆ ಅವಾಗೆ ನಾವು ಹಿಂಸೆ ಮಾಡಬಾರ್ದು. ಅವುಗಳು ಆಹಾರ ಆರಿಸ್ಕೊಂಡು ಬರ್ತವೆ. ಅವು ಸಹ ಗಣೇಶನ ಸ್ವರೂಪ, ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಹಂಗಾದ್ರೆ ರೆಸ್ಪೆಕ್ಟ್ ಕೊಡ್ತಾ ಹೋದರೆ ಅವು ನಮ್ಮ ಗದ್ದೆಗಳನ್ನ ಸುಮ್ಮನೆ ಬಿಡ್ತಾವ, ಕಬ್ಬಿನ ತೋಟ ಸುಮ್ಮನೆ ಬಿಡ್ತಾವ ಅನ್ನೋ ಪ್ರಶ್ನೆ ಬರುತ್ತೆ ಎಲ್ಲರಿಗೂ. ನೋಡ್ರಿ, ಯಾರು ದೈವ ಭಕ್ತರು, ಯಾರು ಗುರುಗಳು ಸೇವೆ ಮಾಡ್ತಾರೆ, ಗುರುಗಳಿಗೆ ಶರಣಾಗತರಾಗಿರ್ತಾರೆ, ಅವ್ರಿಗೆ ಯಾವತ್ತೂ ಕಷ್ಟ ಇಲ್ಲ. ಅದಕ್ಕೊಂದು ಉದಾಹರಣೆ ಅಂದರೆ ಇದೆ. ಜಸ್ಟ್ ಅವ್ರು 20 ದಿನದ ಹಿಂದೆ ಆ ವಿಡಿಯೋ ಕಳಿಸಿದರು. ಫಸ್ಟ್ ನೀವು ನೋಡಿದ್ರಲ್ಲ ಆ ವಿಡಿಯೋಗಳು. ತೋಟಗಳಲ್ಲಿ ಹೊಲಗದ್ದೆಗಳಲ್ಲಿ ಅಲ್ಲಿ ಇಲ್ಲಿ ಮೇಯ್ತಿತ್ತು, ಹಾಳು ಮಾಡ್ತಿದ್ವು. ಆಗ ಅವ್ರು ನನಗೆ ಕಾಲ್ ಮಾಡಿ ಹೇಳಿದರು. ನಾನು ಹೇಳಿದೆ, ಕೆಲವೆಲ್ಲ ಹೇಳ್ಕೊಟ್ಟೆ ಅವರಿಗೆ, ದೈವಭಕ್ತಿ, ಗುರುಭಕ್ತಿ, ಸೀಕ್ರೆಟ್ಸು, ಬ್ರಹ್ಮವಿದ್ಯೆ. ಈಗ ನೋಡ್ರಿ, ಅವುಗಳನ್ನ ಎತ್ತಾಕೊಂಡು ಹೋಗ್ತಿದ್ದಾರೆ ಯಾರು ನೋಡ್ರಿ. ಸಿದ್ಧಿಗಳು ಮಾಡ್ಕೊಳ್ಳೋದು, ಆಧ್ಯಾತ್ಮನ ಪಾಲನೆ ಮಾಡೋದು ಅಂದರೆ ಸಣ್ಣ ವಿಚಾರ ಅಲ್ಲ, ಇದೊಂದು ದೊಡ್ಡ ವಿಚಾರ. ಜೀವನದಲ್ಲಿ ಸಿದ್ಧಿಗಳು ಮಾಡ್ಕೊಳ್ಳೋದಂದರೆ, ಆಧ್ಯಾತ್ಮನ ಪಾಲನೆ ಮಾಡೋದಂದರೆ ತುಂಬ ಕಠಿಣ ಪರಿಶ್ರಮ ಇರುತ್ತೆ. ಇಲ್ಲಿ ನಾನಾ ರೀತಿಯ ಪರೀಕ್ಷೆಗಳಿದಿರ್ತವೆ. ಪ್ರಕೃತಿನಲ್ಲಿ ಗಿಡ, ಮರ, ಬಳ್ಳಿ, ಕ್ರಿಮಿ, ಕೀಟಾದ, ಪಕ್ಷಿ, ಪ್ರಾಣಿಗಳು, ಹಾಗೆ ಮನುಷ್ಯರು ಎಲ್ಲರಲ್ಲೂ ನಾವು ದೈವವನ್ನು ನೋಡಬೇಕು, ದೇವತೆಗಳನ್ನು ನೋಡಬೇಕು, ದೈವಿ ಶಕ್ತಿಯನ್ನು ನೋಡಬೇಕು. ಅದನ್ನು ಹೇಗೆ ನಾವು ಬುದ್ಧಿವಂತಿಕೆಯಿಂದ ಮೇಂಟೈನ್ ಮಾಡ್ತೀವಿ, ಹಾಗೆ ನಮಗೆ ಶಕ್ತಿ ಲಭಿಸುತ್ತೆ, ಸಿದ್ಧಿ ಲಭಿಸುತ್ತೆ. ಗೊತ್ತಾಯ್ತಲ್ಲ? ಈ ಪ್ರಕೃತಿಯಲ್ಲಿ ಇರುವ ಪ್ರಾಣಶಕ್ತಿ ಅಥವಾ ಮಹಾಪ್ರಾಣಶಕ್ತಿ ಅಥವಾ ದೈವ, ಇದನ್ನು ನಾವು ಅರ್ಥ ಮಾಡಿಕೊಂಡು ಹೋಗಬೇಕು. ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು? ಇದನ್ನು ಬ್ರಹ್ಮಜ್ಞಾನ ಅಂತೀವಿ. ಇದನ್ನೇ ನಾವು ಶ್ರೀ ಸಪ್ತಚಕ್ರಗಳ ಅಥವಾ ಕುಂಡಲಿನಿ ಯೋಗ ಸಾಧನೆಯಲ್ಲಿ ನಾವು ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಸೀಕ್ರೆಟ್ಸು, ರಹಸ್ಯಗಳನ್ನು ಹೇಳ್ಕೊಡ್ತೀವಿ. ಆಗ ಸಿದ್ಧಿಗಳು ಮಾಡ್ಕೋಬೋದು. ಮಾಡಿಕೊಂಡ ಸಿದ್ಧಿಗಳನ್ನು ನಾವು ಪಬ್ಲಿಕ್ಕಾಗಿ ಯಾರಿಗೆ ಬೇಕಾದ್ರೂ ತೋರಿಸ್ಬೋದು. ನಮ್ಮಲ್ಲಿ ಪ್ರೊಫೆಷ್ನಲ್ ಇರುತ್ತೆ, ವಿಡಿಯೋ, ಫೋಟೋ ಇತ್ಯಾದಿ. ಸರಿನಾ? ಓಕೆ ಅವರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿವ್ರೆ. ಹಾಗೆ ಯೋಗ ಸಾಧನೆ, ಕುಂಡಲಿನಿ ಯೋಗ ಸಾಧನೆ, ಸಪ್ತಚಕ್ರಗಳ ಸಾಧನೆ, ಇವುಗಳಲ್ಲಿ ಕ್ಲಾಸ್ಗೆ, ಆನ್ಲೈನ್ ಕ್ಲಾಸ್ಗೆ ಸೇರ್ಕೋಬೇಕಂದ್ರೆ ನಂಬರ್ ಕೇಳಿ ಕೊಡ್ತೀವಿ, ಸೇರ್ಕೊಳ್ಳಿ, ಕಲೀರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇವರೇ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಇವರೇ.